ಮಂಗಳೂರು ನಗರದ ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಪದವಿ ಪ್ರದಾನ ಸಮಾರಂಭ ಕುಂಟಿಕಾನದಲ್ಲಿರುವ ಎಜೆ ಸಭಾಂಗಣದಲ್ಲಿ ನಡೆದಿದೆ. ಮುಖ್ಯ ಅತಿಥಿಯಾಗಿದ್ದ ಆರ್ಜಿಯುಎಚ್ಎಸ್ ಸೆನೆಟ್ ಸದಸ್ಯರು ಹಾಗೂ ಬೆಂಗಳೂರಿನ ಲಾಸ್ಯ ನರ್ಸಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮೆಲ್ಬಿನ್ ಮೈಕಲ್ ಅರಕಲ್ ಅವರು ಕಾಲೇಜಿನ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ದಾರೆ. ನರ್ಸಿಂಗ್ ವೃತ್ತಿಯ ಪಾವಿತ್ರ್ಯತೆಯ ಬಗ್ಗೆ ತಮ್ಮ ಭಾಷಣದಲ್ಲಿ ಪ್ರಸ್ತಾವಿಸಿದ ಅವರು, ನೋವಿನಲ್ಲಿರುವವರು ಚೇತರಿಸಿಕೊಳ್ಳುವಂತೆ ಮಾಡುವಲ್ಲಿ ನರ್ಸಿಂಗ್ ಸೇವೆ ಮಹತ್ವದ ಪಾತ್ರವನ್ನು ಹೊಂದಿದೆ ಎಂದಿದ್ದಾರೆ. ಸಮಾಜದ ಬಗ್ಗೆ ಪದವೀಧರರಿಗೆ ಇರಬೇಕಾದ ಜವಾಬ್ದಾರಿಯನ್ನ ನೆನಪಿಸಿದ ಅವರು, ಸಮಾಜದ ಆರೋಗ್ಯ ರಕ್ಷಣೆಯಲ್ಲಿ ನರ್ಸಿಂಗ್ ಕ್ಷೇತ್ರದ ಜವಾಬ್ದಾರಿಯು ಹೆಚ್ಚುತ್ತಾ ಬಂದಿದೆ. ಆಧುನಿಕ ಆವಿಷ್ಕಾರಗಳು ನರ್ಸಿಂಗ್ ಸೇವೆಯನ್ನ ಸುಲಭಗೊಳಿಸಿವೆ. ಮಾನವತೆಯನ್ನ ಸೇವೆ ಸಲ್ಲಿಸುವ ಕ್ಷೇತ್ರವಾದ ನರ್ಸಿಂಗ್ ವೃತ್ತಿ ಇಂದು ಸವಾಲುಗಳನ್ನು ಎದುರಿಸುತ್ತಿದೆ ಎಂದರು. To get the graduation certificate, everyone was so happy. I went for many graduation, but this is the first time I am seeing that all are so happy, and that credits goes to your teachers because they trained you well, and with the great hard work you achieved your degrees. Big congratulations for you, and especially for your faculties. Give a big applause for your staffs. And second thing is, who is the reason behind you people? That is your parents. They are behind the strong pillars, and they are the ones supported you. I don't know whether how many people are financially settled or not, but even though they are the one helped you to achieve your dreams in this level, and there is a big thanks to your parents. ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದು, ಶಿಸ್ತುಬದ್ಧ ಸೇವೆಯ ಮೂಲಕ ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳ ಸಾಧನೆಯನ್ನ ಶೆಟ್ಟಿ ಶ್ಲಾಘಿಸಿ ಶುಭ ಹಾರೈಸಿದ್ದಾರೆ. It gives me great pleasure to be part of and witness this graduation and annual day celebration of our graduate, which marks the end of one chapter in life and begin a new one. The annual event is culmination of several years of hard work on the part of students and commitment on the part of academics and administration staff of the college. I am happy to see most of the parents and relatives have joined us on this special day to witness their loved ones graduate. I would like to thank the parents for their constant support and your trust by enrolling your loved ones into our institution for professional training. ಉಪ ಪ್ರಾಂಶುಪಾಲರಾದ ಡಾಕ್ಟರ್ ತೆರೇಸಾ ಲಿಯೋನೆಲ್ಡಾ ಮೆಂಡೋನ್ಸಾ ಸ್ವಾಗತಿಸಿದ್ದಾರೆ. ಪ್ರಾಂಶುಪಾಲರಾದ ಡಾಕ್ಟರ್ ಲರಿಸಾ ಮಾರ್ತಾ ಸಾಮ್ಸ್ ಅವರು ಕಾಲೇಜಿನ ಯಶೋಗಾಥೆಗಳನ್ನೊಳಗೊಂಡ ವಾರ್ಷಿಕ ವರದಿಯನ್ನು ಮಂಡಿಸಿದ್ದಾರೆ. ಸಂಸ್ಥೆಯು ಸಾಗಿ ಬಂದ ದಾರಿ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಅವರು ವಿವರಿಸಿದ್ದಾರೆ. ಡಾಕ್ಟರ್ ಸಂಧ್ಯಾ ಡಿ ಅಲ್ಮೆಂಡಾ ಅವರು ವೃತ್ತಿ ಧರ್ಮದ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಡೈರೆಕ್ಟರ್ ಶ್ರೀಮತಿ ಆರ್ಷಿತಾ ಪಿ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಈ ಸಮಾರಂಭವು 182 ಸಾಧಕರ ಶೈಕ್ಷಣಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. 69 ಡಿಪ್ಲೊಮಾ ವಿದ್ಯಾರ್ಥಿಗಳು, 108 ಪದವೀಧರರು ಹಾಗೂ 2 ಸ್ನಾತಕೋತ್ತರ ಪದವೀಧರರು ತಮ್ಮ ಶ್ರಮದ ಫಲವಾದ ಪದವಿಗಳನ್ನು ಸ್ವೀಕರಿಸಿದ್ದಾರೆ. ವಿಶೇಷವಾಗಿ 3 ಪಿಎಚ್ಡಿ ಸಂಶೋಧಕರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಪದವೀಧರರ ಪರವಾಗಿ ಕುಮಾರಿ ಅಶ್ಲಿ ವರ್ಗೀಸ್ ಮಾತನಾಡಿ ತಮ್ಮ ಶೈಕ್ಷಣಿಕ ಪಯಣದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಡಾಕ್ಟರ್ ತೆರೇಸಾ ಮತಿಯಾಸ್ ಧನ್ಯವಾದವಿತ್ತರು. ಡಾಕ್ಟರ್ ಪ್ಲಾನ್ಸಿ ಕ್ಯಾಸ್ಟಲಿನೋ, ಕುಮಾರಿ ರೋಸ್ ಮರಿಯನ್ ಮ್ಯಾಥ್ಯೂ ಮತ್ತು ಶ್ರೀಯುತ ಮನೀಶ್ ಜೆ ಕೋಟ್ಯಾ ನಿರೂಪಿಸಿದ್ದಾರೆ. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಪಠ್ಯೇತರ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಒದಗಿಸುವ ಸಾಂಸ್ಕೃತಿಕ ಸೌರಭ ನಡೆದಿದೆ.